ಇದು ಪ್ರಕ್ಷೇಪಣ ಕ್ರಿಯೆಗೆ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ಏನ್ ಮಾಡ್ತಾ ಇದೀವಿ ಇಲ್ಲಿ, ಸ್ವಲ್ಪ ಪ್ರಮಾಣದ ಯಾವ ನೈಟ್ರೇಟ್ ತಗೋಬೇಕು, ಸೀಸದ ನೈಟ್ರೇಟ್ ಅನ್ನ ತಗೋಬೇಕು. ಸೀಸದ ನೈಟ್ರೇಟ್ ಅಂದ್ರೆ PbNO3 ಟ್ವೈಸ್ ಅಂತ ನಾವು ಹೇಳ್ತೀವಿ. PbNO3 ಟ್ವೈಸ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೇಕು, ಪೊಟ್ಯಾಷಿಯಂ ಅಯೋಡೈಡ್ ಒಳಗಡೆ ಹಾಕ್ಬೇಕು. ಪೊಟ್ಯಾಷಿಯಂ ಅಯೋಡೈಡ್ ತೆಗೆದುಕೊಂಡು ನೀರಿನಲ್ಲಿ ವಿಲೀನಗೊಳಿಸಿ ಮೊದಲು ದ್ರಾವಣವನ್ನ ನಾವು ರೆಡಿ ಮಾಡಬೇಕು. ಪೊಟ್ಯಾಷಿಯಂ ಅಯೋಡೈಡ್ ಅಂತಕ್ಕಂಥದ್ದು ಒಂದು ವಸ್ತು. ಆ ವಸ್ತುವನ್ನ ನಾವು ಸ್ವಲ್ಪ ಪ್ರಮಾಣದ ನೀರಿನಲ್ಲಿ ಮಿಕ್ಸ್ ಮಾಡಿ ಅದರ ಸಾರತೆಯನ್ನ ಕಡಿಮೆ ಮಾಡಬೇಕು. ಸಾರತೆ ಕಡಿಮೆ ಮಾಡಿ ದ್ರಾವಣವನ್ನ ಸಿದ್ಧಗೊಳಿಸಬೇಕು. ಅದಾದ ನಂತರ ಸೀಸದ ನೈಟ್ರೇಟ್ ಅನ್ನು ಕೂಡ ಸ್ವಲ್ಪ ತೆಗೆದುಕೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿ ಒಂದು ದ್ರಾವಣನ ರೆಡಿ ಮಾಡಬೇಕು. ಈಗ 2 ದ್ರಾವಣಗಳಿದಾವೆ, ಜಲೀಯ ದ್ರಾವಣಗಳು. ಯಾವ್ಯಾವು? ಸೀಸದ ನೈಟ್ರೇಟ್ ಇದೆ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಇದೆ. ಇವೆರಡನ್ನ ನಾವು ಸೇರಿಸಬೇಕೀಗ. ಇವೆರಡನ್ನ ಸೇರಿಸಿದಾಗ ಜಲ ವಿಲೀನಗೊಳ್ಳದ ಒಂದು ವಸ್ತು ಉಂಟಾಗ್ತದೆ. ಈ ವಸ್ತುವನ್ನು ನಾವು ಎಂತ ಕರಿತೀವಿ? ಪ್ರಕ್ಷೇಪ ಅಂತ ಕರಿತೀವಿ.